ನೀವು ಇಂದು ಕೇಳಲು ಹೊರಟಿರುವಂತಹ ಕತೆ ಇದು ಬರೀ ಒಂದು ಕತೆ ಅಲ್ಲ, ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ. ನಿಮ್ಗನಿಸ್ಬೋದು ಇದೊಂದು ಚಲನಚಿತ್ರದ ದೃಶ್ಯ ಇರಬಹುದು, ಇದೊಂದು ಕಲ್ಪನೆ ಇರಬಹುದು ಅಂತೇಳಿ. ಬಟ್ ಈ ಘಟನೆ ನಡೆದಿದ್ದು ನಿಜ. ಕೊನೆಯವರೆಗೂ ನೋಡಿ, ನಿಮಗೆ ಸತ್ಯ ತಿಳಿಯುತ್ತೆ ಯಾವ ಥರ ಈ ಒಂದು ಘಟನೆ ನಡೀತು. 2018 ದೆಹಲಿಯಲ್ಲಿ ಮುರಾರಿ ಎಂಬ ಒಂದು ಊರಿತ್ತು. ಒಂದು ಮನೆ, ಒಂದು ಕುಟುಂಬ, 3 ತಲೆಮಾರು, 11 ಜನರು ಒಂದೇ ಸಮಯದಲ್ಲಿ ಒಂದೇ ರೀತಿಯಲ್ಲಿ ಎಲ್ಲರೂ ಕೂಡ ಕೊನೆಯಾಗಿದ್ದರು. ಇದನ್ನ ಆತ್ಮಹತ್ಯೆ ಅಂತೇಳಿ ಅನ್ಕೋಬೇಕಾ ಅಥವಾ ಬೇರೆ ಯಾವುದೋ ಒಂದು ಶಕ್ತಿ ಇದನ್ನ ನಿಯಂತ್ರಿಸುತ್ತಿದ್ದ ಅಂತೇಳಿ ಗೊತ್ತಿಲ್ಲ. ಪೊಲೀಸರು ಮನೆಯೊಳಗೆ ಕಾಲಿಟ್ಟಾಕ್ರ ಅವರ ಜೀವನದಲ್ಲಿ ನೋಡ್ಲಾರ್ದಂತ ಕ್ಷಣ, ಯಾವತ್ತೂ ಕೂಡ ಮರಿಲಾರ್ದಂತ ಕ್ಷಣ ಆ ಒಂದು ದಿನ ಅಲ್ಲಿ ನಡೆಯುತ್ತೆ. 11 ದೇಹಗಳು ಕಣ್ಣು ಮುಚ್ಚಿದ್ರು, ಕೈಯನ್ನು ಕಟ್ಟಿದ್ರು, ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನ್ನೋ ಥರ ಇತ್ತು. ಆದರೆ ಇದು ಆತ್ಮಹತ್ಯೆನ ಅಥವಾ ಬೇರೆ ಯಾವುದೋ ಒಂದು ಶಕ್ತಿ ಇದನ್ನ ನಿಯಂತ್ರಣ ಮಾಡ್ತಾ ಇತ್ತ ಗೊತ್ತಿಲ್ಲ. ಆ ಮನೆಯಲ್ಲಿ ಸಿಕ್ಕ ಡೈರಿಗಳು ಇಂದಿಗೂ ಕೂಡ ಅಧಿಕಾರಿಗಳಿಗೆ ಪ್ರಶ್ನೆಯಾಗಿ ಉಳಿದಿದೆ. ಕೊನೆಯವರೆಗೂ ಕೇಳಿ ಸ್ನೇಹಿತರೆ, ಯಾಕಂದ್ರೆ ಈ ಕಥೆಯ ಅಂತ್ಯ ಇನ್ನೂ ಕೂಡ ಯಾರಿಗೂ ತಿಳಿದಿಲ್ಲ. ದೆಹಲಿಯಲ್ಲಿ ಬುರಾರಿ ಎಂಬ ಒಂದು ಸಾಮಾನ್ಯ ಊರಿತ್ತು. ಸಾಮಾನ್ಯ ಮನೆಗಳು, ಸಾಮಾನ್ಯ ಜನರು, ಅಕ್ಕಪಕ್ಕದವರು, ಸ್ನೇಹಿತರು, ನೆರೆಹೊರೆಯವರು. ಆದರೆ ಅಲ್ಲಿ ಒಂದು ಕುಟುಂಬ ಇತ್ತು, ಭಾಟಿಯಾ ಅಂತೇಳಿ. ಎಲ್ಲ ನೆರೆಹೊರೆಯವರಿಗೂ, ಸ್ನೇಹಿತರಿಗೂ, ಎಲ್ಲರಿಗೂ ಕೇಳಿದ್ರೆ ಆ ಮನೆಯ ಬಗ್ಗೆ ಎಲ್ಲರಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇತ್ತು. ಒಳ್ಳೆಯ ಜನ, ಒಂದು ಧಾರ್ಮಿಕ ನಂಬಿಕೆ ಹೊಂದಿರುವಂತಹ ಜನ ಅಂಥೇಳಿ. ಈ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ, ಈ ಕುಟುಂಬದ ಹಿರಿಯ ತಲೆ ನರೇಶ್ ಭಾಟಿಯಾ. ಅವನ ತಾಯಿ ನಾರಾಯಣ ದೇವಿ, ಒಂದು 80 ವಯಸ್ಸು ಆಗಿರಬಹುದು. ಆಮೇಲೆ ಈ ನರೇಶ್ ಭಾಟಿಯಾನ ಹೆಂಡತಿ ಸಾವಿತ್ರಿ, ಅವನ ಮಗ ಲಲಿತ್ ಭಾಟಿಯಾ. ಈ ಲಲಿತ್ ಭಾಟಿಯಾನ ಹೆಂಡತಿ ತಾನಿ ಅಂತೇಳಿ. ಲಲಿತ್ ಭಾಟಿಯಾಗೆ 2 ಮಕ್ಕಳು, ಪ್ರಿಯಾ ಮತ್ತು ನೇಹಾ ಅಂತೇಳಿ. ಈ ನೇಹಾಳಿಗೆ 1 ವಾರ ಅಷ್ಟೇ ಉಳಿದಿತ್ತು ಇವಳ ಮದುವೆಗೆ. ಆಮೇಲೆ ಈ ಲಲಿತ್ ಭಾಟಿಯಾಗೆ ಅಣ್ಣ ಇದ್ದ, ಅವನ ಹೆಸರು ಭುವನೇಶ್ವರ್, ಅವನ ಹೆಂಡತಿ ಸುಷ್ಮಾ. ಇವರಿಗೆ 2 ಮುದ್ದಾದ ಮಕ್ಕಳಿದ್ರು, ಶಿವಂ ಮತ್ತು ಆಯುಷ್ ಅಂತೇಳಿ. ಸೊ ಸುಂದರವಾಗಿರುವಂಥ ಕುಟುಂಬ, ಒಂದೇ ಮನೆಯಲ್ಲಿ 3 ಮಹಡಿ ಇರುವಂಥ ಮನೆಯಲ್ಲಿ ಇದ್ರು ಇವರು. ನೆರೆಹೊರೆಯವರು ಹೇಳ್ತಿದ್ರು, ಈ ಕುಟುಂಬ ಒಂದು ಧಾರ್ಮಿಕ ಸಂಪ್ರದಾಯವನ್ನು ಹೊಂದಿದೆ. ಪೂಜೆ ಮಾಡ್ತಾ ಇದ್ರು, ಪುನಸ್ಕಾರ ಮಾಡ್ತಾ ಇದ್ರು, ಭಜನೆನ ಹಾಡ್ತಾ ಇದ್ರು. ಯಾವಾಗ್ಲೂ ಕೂಡ ಅದೇ ಒಂದು ಸಂಪ್ರದಾಯನ ಹೊಂದ್ಕೊಂಡು ಬರ್ತಾ ಇದ್ರು. ಆದರೆ ಮನೆಯೊಳಗೆ ಕೆಲವು ವಾರಗಳಿಂದ ಒಂದು ಘಟನೆ ನಡೀತಾ ಇತ್ತು. ಬಟ್ ಹೊರಗಿನ ಜಗತ್ತಿಗೆ ಇದರ ಬಗ್ಗೆ ಅಷ್ಟು ಅರಿವು ಇರಲಿಲ್ಲ. ಲಲಿತ್ ಭಾಟಿಯಾ ಈ ಮನೆಯ ಒಬ್ಬ ಕೇಂದ್ರ ವ್ಯಕ್ತಿ ಆಗಿದ್ದ. ಇವರೊಂದು ಸಣ್ಣ ಕಿರಾಣಿ ಶಾಪನ್ನು ನಡೆಸ್ತಾ ಇದ್ರು. ಅಲ್ಲಿ ಬರುವಂಥ ಕಸ್ಟಮರ್ಸ್ಗೆ ಒಳ್ಳೆ ಹಾಡನ್ನು ಹಾಡ್ತಾ ಇದ್ದ, ಕಾಮಿಡಿ ಜೋಕನ್ನು ಮಾಡ್ತಾ ಇದ್ದ, ಭಜನೆಯನ್ನು ಕೇಳಿಸ್ತಾ ಇದ್ದ, ಎಲ್ರಿಗೂ ಕೂಡ ಆಕರ್ಷಣೆ ಮಾಡಿಕೊಂಡಿದ್ದ ಮತ್ತು ಒಳ್ಳೆ ಕಸ್ಟಮರ್ ಬೇಸನ್ನು ಇಟ್ಕೊಂಡಿದ್ದ. ಕೆಲವು ವರ್ಷಗಳ ಹಿಂದೆ ಲಲಿತ್ ಭಾಟಿಯಾ ಅವರ ತಂದೆ ನರೇಶ್ ಭಾಟಿಯಾ ಅವರು ತೀರ್ಕೊಂಡಿದ್ರು. ಬಟ್ ಲಲಿತ್ ಭಾಟಿಯಾ ಅವರಿಗೆ ಇದನ್ನು ಒಪ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾ ಇತ್ತು. ಕೆಲ ದಿನ ಕಳೆದ ಹಾಗೆ ಲಲಿತ್ ಭಾಟಿಯಾ ಏನು ಮಾಡಲು ಶುರು ಮಾಡಿದ್ರು ಅಂದರೆ, ನನ್ನ ಅಪ್ಪ ನನ್ನ ಜೊತೆಗೆ ಇದ್ದಾರೆ, ಅವ್ರು ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ, ಅವ್ರು ಎಲ್ಲೂ ಕೂಡ ಹೋಗಿಲ್ಲ ಅನ್ನೋ ಒಂದು ಭ್ರಮೆಯಲ್ಲೇ ಒಳಗಾಗಿ. ಮೊದಲಿಗೆ ಯಾರು ಕೂಡ ಇದನ್ನು ನಂಬಲಿಲ್ಲ. ಎಲ್ಲರೂ ಕೂಡ ನಗಾಡಿದರು, ನಂತರ ಭಯಪಟ್ಟರು, ನಂತರ ಎಲ್ಲರೂ ಕೂಡ ನಂಬಲು ಶುರು ಮಾಡಿದರು. ಮೊದಲು ತಾಯಿ, ನಂತರ ಹೆಂಡತಿ, ಅಣ್ಣ, ಅತ್ತಿಗೆ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ನಂಬಲು ಶುರು ಮಾಡಿದರು. ಎಲ್ಲರೂ ಕೂಡ ಲಲಿತ್ ಹೇಳುವ ಮಾತನ್ನು ದೇವರ ಮಾತಂತೇಳಿ ಆ ಮನೆಯಲ್ಲಿ ಅನುಸರಿಸ್ತಾ ಇದ್ರು. ಇದು ಮಾತ್ರ ಬರೇ ಮನೆಯೊಳಗೆ ಮಾತ್ರ ನಡೀತಾ ಇತ್ತು, ಹೊರಗಿನ ಜಗತ್ತಿಗೆ ಏನು ಕೂಡ ಅರಿವು ಇರಲಿಲ್ಲ. ಜೂನ್ 30, 2018 ದೆಹಲಿಯಲ್ಲಿ ಎಲ್ಲರೂ ಕೂಡ ಊಟ ಮಾಡಿ ಮಲಗಿದ್ರು. ಬಟ್ ಆ ರಾತ್ರಿ ಅವರ ಮನೆಯಲ್ಲಿ ಒಂದು ದೀಪ ಉರಿತಾ ಇತ್ತು. ಮನೆಯೊಳಗೆ ಇರುವಂಥ 11 ಜನರು ಉದ್ದೇಶಪೂರ್ವಕವಾಗಿ ಏನೋ ಒಂದು ಮಾಡಲು ಶುರು ಮಾಡಿದ್ರು. ಮನೆಯ ಮೇಲ್ಛಾವಣಿಯಲ್ಲಿ ರಾತ್ರಿ 12 ಗಂಟೆಯ ನಂತರ ಲಲಿತ್ ಭಾಟಿಯಾ ಮೆಲ್ಲನೆ ಮಾತನಾಡಲು ಶುರು ಮಾಡಿದರು. ಎಲ್ಲರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು, ಮೆಲ್ಲನೆ ಅವರ ಮಾತನ್ನು ಆಡ್ತಾ ಇದ್ರು. ಎಲ್ಲರ ಕೈಯಲ್ಲಿ ಒಂದೊಂದು ಕಾಗದ ಇತ್ತು, ಅದರಲ್ಲಿ ಸೂಚನೆಯು ಬರೆದಿತ್ತು. ಪ್ರತಿಯೊಬ್ಬರಿಗೂ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದರು, ಅವರ ಕೈಯನ್ನು ಹಿಂದಕ್ಕೆ ಕಟ್ಟಿದರು. ಪ್ರತಿಯೊಬ್ಬರು ಸಾಲಾಗಿ ನಿಂತಿದ್ದರು. ಅಲ್ಲಿ ಮಕ್ಕಳಿದ್ದರು, ಯಾರು ಕೂಡ ಕೂಗಲಿಲ್ಲ, ಯಾರು ಕೂಡ ಓಡಲಿಲ್ಲ, ಯಾರು ಕೂಡ ಪ್ರಶ್ನೆಯನ್ನು ಕೂಡ ಮಾಡಲಿಲ್ಲ. ಜುಲೈ 1 ಬೆಳಗ್ಗೆ 7 ಗಂಟೆಗೆ ನೆರೆಹೊರೆಯ ಮನೆಯಿಂದ ಒಂದು ಹೆಣ್ಣು ಮಗಳು ಅವರ ಮನೆಯೊಳಗೆ ಹೋಗಲು ಪ್ರಯತ್ನ ಮಾಡ್ತಾಳೆ.
ಬಾಗಿಲು ತೆರೆದಿತ್ತು. ಯಾಕೆ ಅಂದರೆ ಬೆಳಗ್ಗೆ ಆದರೆ ಆ ಮನೆಯಿಂದ ಹಾಲು ಇಡೀ ಒಂದು ಗಲ್ಲಿಗೆ ಹರಡ್ತಾ ಇತ್ತು. ಸೊ ಅವಾಗ ಆ ಮಹಿಳೆ ಏನು ಮಾಡ್ತಾಳೆ, ಆ ಮನೆ ಒಳಗೆ ಹೋಗ್ತಾಳೆ. ಒಂದು ಹೆಜ್ಜೆ ಒಳಗಿಟ್ಟಾಕರ ಅವಳು ಆ ಮನೆಯೊಳಗೆ ನಡೆದಿರುವಂಥ ದೃಶ್ಯವನ್ನು ನೋಡಿ ಬೆರಗಾಗ್ತಾಳೆ, ಜೋರಾಗಿ ಕಿರಿಚ್ತಾಳೆ. ನೆರೆಹೊರೆಯವರು ಎಲ್ಲರೂ ಕೂಡ ಒಳಗಡೆ ಬರ್ತಾರೆ. ಅಲ್ಲಿ ನಡೆದಿರುವಂಥ ಇನ್ಸಿಡೆಂಟಿಂದ ಪೊಲೀಸರು ಬರ್ತಾರೆ, ಅಗ್ನಿಶಾಮಕ ದಳ ಬರುತ್ತೆ, ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಒಂದು ಹೆಜ್ಜೆ ಮನೆ ಒಳಗೆ ಇಟ್ಟಾಕರ ಅವರ ಜೀವನದಲ್ಲಿ ಮರೆಯಲಾಗದಂಥ ಕ್ಷಣ ಅಲ್ಲಿ ಅವರಿಗೆ ತೋರಿಸ್ಬರುತ್ತೆ. 11 ದೇಹಗಳು, ಮೇಲ್ಛಾವಣಿ, ಒಳಕೋಣೆ, ಮೇಲ್ಮಹಡಿಯಲ್ಲಿ ಎಲ್ಲರ ಕಡೆ ಒಂದೊಂದು ದೇಹಗಳು ಬಿದ್ದಿತ್ತು. ಕಣ್ಣು ಮುಚ್ಚಿದ್ರು, ಕೈಯನ್ನು ಕಟ್ಟಿದ್ರು, ಕಾಲು ನೆಲಕ್ಕೆ ತಾಕಿತ್ತು, ಆದರೂ ಕೂಡ ನೇಣು ಹಾಕೊಂಡಿದ್ರು. 11 ಜನ ಒಂದೇ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಆದರೆ ಕಾಲು ನೆಲಕ್ಕೆ ಹತ್ತಿತ್ತು, ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕೆಳಗಿಳಿಯಬಹುದಾಗಿತ್ತು. ಬಟ್ ಯಾರು ಕೂಡ ಆ ಸಾಹಸ ಮಾಡಲಿಲ್ಲ. ಯಾಕೆ ಅಂತೇಳಿ ಕೇಳೋದಾದರೆ ಈ ಕಥೆಯ ಒಂದು ಭಯಾನಕ ಪ್ರಶ್ನೆಯಾಗಿಯೇ ಉಳಿದಿದೆ. ಮನೆಯ ಮೂಲೆ ಮೂಲೆಯಲ್ಲಿ ಪ್ರಸಾದ ಇತ್ತು, ದೀಪ ಉರಿತಾ ಇತ್ತು, ಇನ್ನೂ ಕೂಡ ಹೊಗೆ ಬರ್ತಾ ಇತ್ತು. ಮನೆ ಒಳಗೆ ಸಂಪೂರ್ಣ ಆಗಿರುವಂಥ ಮೌನ ಆಗಿತ್ತು. ಹೊರಗಡೆ ಜನ ಎಲ್ಲರೂ ಕೂಡ ಸೇರಿದ್ರು. ಪೊಲೀಸರು ಮನೆಯ ಮೂಲೆ ಮೂಲೆಯನ್ನು ಪರಿಶೀಲನೆ ಮಾಡಿದಾಕರ ಅವರಿಗೆ ಸಿಕ್ಕಿರುವಂತಹ 11 ಡೈರಿಗಳು. 11 ಡೈರಿಯಲ್ಲಿ ಒಂದೇ ರೀತಿಯಲ್ಲಿ ಬರೆದಿದ್ರು, ಬಟ್ ಬೇರೆ ಬೇರೆ ಕೈ ಬರಹ ಇತ್ತು. ಬಟ್ ಆ ಡೈರಿಯಲ್ಲಿ ಏನು ಬರೆದಿತ್ತು ಗೊತ್ತಾ? ಲಲಿತ್ ಭಾಟಿ ಅವರ ಡೈರಿಯಲ್ಲಿ ಬರೆದಿತ್ತು ಏನಂದರೆ, ನನ್ನ ಅಪ್ಪ ಇನ್ನೂ ಕೂಡ ಇದ್ದಾರೆ, ಅವರು ನನ್ನ ಕನಸಲ್ಲಿ ಬರ್ತಾರೆ, ನನ್ನ ಜೊತೆ ಮಾತನಾಡ್ತಾರೆ, ಅವ್ರು ಹೇಳ್ತಾರೆ ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಮೋಕ್ಷವನ್ನು ಕೊಡಿಸ್ತೀನಿ ಅಂತ. ಭಯ ಬೇಡ, ನಾವು ಭಯವನ್ನು ತೋರಿಸಿದರೆ ನಮಗೆ ಮೋಕ್ಷ ಸಿಗುವುದಿಲ್ಲ. ನಾವೆಲ್ಲರೂ ಕೂಡ ಬಿಟ್ಟು ಹೋಗಬೇಕು, ನಮ್ಮ ಕೈಯನ್ನು ಕಟ್ಟಬೇಕು, ನಮ್ಮ ಕಣ್ಣನ್ನು ಮುಚ್ಚಬೇಕು, ನಮ್ಮ ಮನಸ್ಸನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳಿ. ಆ ಮಾತು ಬರೀ ಲಲಿತ್ ಭಾಟಿ ಅವರ ಡೈರಿಯಲ್ಲಿ ಮಾತ್ರ ಇರಲಿಲ್ಲ, 11 ಜನರ ಡೈರಿಯಲ್ಲಿ ಮಾತ್ರ ಅದೇ ಥರ ಮಾತುಗಳಿದ್ವು. ಬಟ್ ಒಂದೇ ದಿನ ಅಲ್ಲ, ಬೇರೆ ಬೇರೆ ಡೇಟ್ಗೆ ಆ ಮಾತುಗಳನ್ನು ಬರೆದಿದ್ರು. ಬಟ್ ಬೇರೆ ಬೇರೆ ಕೈ ಬರಹ ಇತ್ತು. 11 ಜನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಆ ಮಾತುಗಳನ್ನು ಬರೀತಾ ಇತ್ತು. ಆ ಡೈರಿಯಲ್ಲಿ ಕೆಲವೊಂದು ರೂಲ್ಸ್ ಇತ್ತು, ಏನು ಮಾಡಬೇಕು, ಏನು ತಿನ್ನಬೇಕು, ಯಾವ ಸಮಯದಲ್ಲಿ ಏನನ್ನ ಮಾಡಬೇಕು ಅಂತ ಹೇಳಿ. ಒಂದು ಡೈರಿಯಲ್ಲಿ ಒಂದು ಮಾತಿತ್ತು, ಈ ಕ್ರಿಯೆ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಒಂದು ಲೋಕದಲ್ಲಿ ಸಿಗ್ತೇವೆ ಅಂತೇಳಿ. ಒಂದು ಡೈರಿಯಲ್ಲಿತ್ತು, ಭಯ ಬೇಡ, ಇದೊಂದು ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ನಾವೆಲ್ಲರೂ ಗೆದ್ದರೆ ನಮಗೆ ಮೋಕ್ಷ ಸಿಗುತ್ತದೆ ಅಂತ ಹೇಳಿ. ಆದರೆ ಇಲ್ಲಿ ವಿಶೇಷ ಏನು ಅನಿಸುತ್ತಂದರೆ, ಅಲ್ಲಿ ತನಿಖಾ ಅಧಿಕಾರಿಗಳು ಬಂದರೆ ಅಲ್ಲಿ ಎಲ್ಲವೂ ಕೂಡ ತನಿಖೆ ಮಾಡಿದಾಕರ ಅವ್ರಿಗೆ ಅನಿಸಿದ್ದು ಆ ಡೈರಿಯಲ್ಲಿ ಏನು ಬರೆದಿತ್ತು ಮತ್ತು ಅಲ್ಲಿ ನಡೆದಿರುವಂಥ ಘಟನೆ ಎಲ್ಲವೂ ಕೂಡ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇತ್ತು. ಆದರೆ ಅವರು ಮೊದಲೇ ಯೋಚಿಸಿದ್ರು, ಮೊದಲೇ ಬರೆದಿದ್ರು, ಮೊದಲೇ ನಿರ್ಧಾರ ಮಾಡಿಕೊಂಡಿದ್ರು. ಮೋಕ್ಷ ಎಂಬ ಒಂದು ಮಾತು 11 ಜನರ ಜೀವವನ್ನು ತೆಗೆದುಬಿಟ್ಟಿತ್ತು. ಇನ್ನೊಂದು ವಿಷಯ ಇದೆ ಸ್ನೇಹಿತರೆ, ನೇಹಾ ಅನ್ನೋ ಅವಳ ಡೈರಿಯಲ್ಲಿ ಒಂದು ಮಾತನ್ನು ಬರೆದಿದ್ಲು. ಯಾಕಂದರೆ ಅವಳ ಮದುವೆ ಇನ್ನೊಂದು ವಾರ ಅಷ್ಟೇ ದೂರ ಇರುತ್ತೆ. ಬಟ್ ಆ ಡೈರಿಯಲ್ಲಿ ಬರೆದಿದ್ಲು, ನಾನು ಮದುವೆ ಈ ಒಂದು ಜನರ ಜೊತೆ ಮಾಡಿಕೊಳ್ಳಲ್ಲ, ಈ ಜನ ಯಾರು ಕೂಡ ಸರಿ ಇಲ್ಲ, ನಾನು ಮೋಕ್ಷ ಪಡೆದ ನಂತರ ನನಗಲ್ಲಿ ಒಳ್ಳೆ ಜನ ಸಿಗ್ತಾರೆ, ನಾನು ಅವರೊಂದಿಗೆ ಮದುವೆ ಆಗ್ತೀನಿ ಅಂತ ಹೇಳಿ. ಹಾಗೆ ಯೋಚನೆ ಮಾಡಿ ಸ್ನೇಹಿತರೆ, 11 ಜನರು ಅಲ್ಲಿ ಮಕ್ಕಳಿದ್ದರು, ಯಾರು ಕೂಡ ಕೂಗಲಿಲ್ಲ, ಯಾರು ಕೂಡ ಓಡಲಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಇದು ಹೇಗೆ ಸಾಧ್ಯ ಅಂತೇಳಿ ಅವರಿಗೆ ತಪ್ಪಿಸಿಕೊಳ್ಳಲು ಸಾಕಷ್ಟು ದಾರಿ ಇತ್ತು. ಕಣ್ಣು ಮುಚ್ಚಿದ್ರು, ಕೈಯನ್ನು ಕಟ್ಟಿದ್ರು, ನೇಣು ಹಾಕಿದ್ರು, ಬಟ್ ಕಾಲು ನೆಲಕ್ಕೆ ತಾಗ್ತಾ ಇತ್ತು. ಆದ್ರೂ ಕೂಡ ಅವರು ತಪ್ಪಿಸಿಕೊಳ್ಳಲು ಅವ್ರ ಕಡೆ ಆಗ್ತಾ ಇಲ್ಲ. ಸೊ ಯಾವುದೋ ಒಂದು ಶಕ್ತಿ ಅವರನ್ನು ಹಿಡಿದುಕೊಂಡಿತ್ತು, ಅದು ಅವರನ್ನು ನಿಯಂತ್ರಣ ಮಾಡ್ತಾ ಇತ್ತು. ಆ ಶಕ್ತಿ ಯಾವುದು ಅಂತೇಳಿ ಒಮ್ಮೆ ಯೋಚಿಸಿ. ಮನೋವಿಜ್ಞಾನಿಗಳ ಪ್ರಕಾರ ಈ ಘಟನೆಯನ್ನು ಫುಲೈ ಫ್ಯಾಮಿಲಿ ಅಂತೇಳಿ ಕರೀತಾರೆ. ಅಂದರೆ ಒಂದು ಗುಂಪಿನಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಮಾನಸಿಕ ಭ್ರಮೆಯಲ್ಲಿ ಒಳಗಾಗಿದರೆ ಅವನ ಒಂದು ಪ್ರಭಾವ ಇಡೀ ಮನೆಗೆ ಹರಡುತ್ತಂತೆ. ಲಲಿತ್ ಭಾಟಿ ಅವರ ತಂದೆ ತೀರ್ಕೊಂಡಾದ್ಮೇಲೆ ಲಲಿತ್ ಭಾಟಿ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು. ಸೊ ಆ ಒಂದು ಒತ್ತಡ 11 ಜನರ ಜೀವವನ್ನು ತೆಗೆದುಬಿಟ್ಟಿತ್ತು. ಅವರು ನಂಬಿದ್ದು ನನ್ನ ತಂದೆ ಬದುಕಿದ್ದಾರೆ, ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ, ಅವರು ನನ್ನನ್ನು ಕರೀತಾ ಇದ್ದಾರೆ ಅಂತ. ಬಟ್ ಇದನ್ನು ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಶೇಡ್ ಸೈಕೋಟಿಕ್ ಡಿಸಾರ್ಡರ್ ಅಂತೇಳಿ ಕರೀತಾರೆ. ನೀವೆಲ್ಲ ಕೇಳ್ಬೋದು ಇದೆಲ್ಲ ಹೇಗೆ ಹರಡಿತು ಅಂತೇಳಿ. ಫಸ್ಟಿಗೆ ಇದನ್ನು ಯಾರು ಕೂಡ ನಂಬಿರಲಿಲ್ಲ, ಎಲ್ಲರೂ ಕೂಡ ನಗಾಡ್ತಾ ಇದ್ರು ಫಸ್ಟ್. ಆಮೇಲೆ ಅವಳ ತಾಯಿ ನಂಬ್ತಾಳೆ, ಆಮೇಲೆ ಅವನ ಹೆಂಡತಿ ನಂಬ್ತಾಳೆ, ಆಮೇಲೆ ಅವಳ ಮಕ್ಕಳು ನಂಬ್ತಾರೆ, ಆಮೇಲೆ ಅವ್ರ ಅಣ್ಣ ನಂಬ್ತಾನೆ, ಅವ್ರ ಅತ್ತಿಗೆ ನಂಬ್ತಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನಂಬಲು ಶುರು ಮಾಡ್ತಾರೆ. ಅವರ ತಂದೆ
ತೀರ್ಕೊಳ್ಳೋಕ್ಕಿಂತ ಮೊದಲು ಏನೇನೆಲ್ಲ ಮಾತನ್ನ ಆಡ್ತಾ ಇದ್ರಲ್ಲ ಎಲ್ಲವೂ ಕೂಡ ಲಲಿತ್ ಭಾಟಿಯಾ ಅವರ ಒಂದು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊತಾ ಇದ್ರು. ಯಾವ್ದು ಕೆಟ್ಟದ್ದು, ಯಾವ್ದು ತಪ್ಪು, ಯಾವ್ದು ಸರಿ, ಏನು ತಪ್ಪು ಎಲ್ಲವನ್ನು ಕೂಡ ಅವ್ರ ತಂದೆ ಯಾವ ಥರ ಹೇಳ್ತಿದ್ರಲ್ಲ ಅದೇ ಥರ ಅವರು ಮಾತನ್ನ ಆಡ್ತಾ ಇದ್ರಂತೆ. ಈ ಮನೋವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಯಾರ ಮಾತನ್ನ ನಾವು ಜಾಸ್ತಿ ಕೇಳ್ತೀವಿ, ಯಾರ ಮಾತನ್ನ ನಾವು ಜಾಸ್ತಿ ಅನುಸರಿಸ್ತೀವಲ್ಲ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬೀರುತ್ತಂತೆ. ಅದರಲ್ಲೂ ಕುಟುಂಬ ಎಂಬ ಸಂಬಂಧ ಆ ಶಕ್ತಿಶಾಲಿಯಾಗಿರುವಂತಹ ತಂತಿಯಾಗಿದೆ. ತಜ್ಞರ ಪ್ರಕಾರ ಲಲಿತ್ ಅವರ ಕುಟುಂಬವನ್ನು ಉದ್ದೇಶಪೂರ್ವಕವಾಗಿ ಮೋಸ ಮಾಡಲಿಲ್ಲ. ಅವರು ನಂಬಿದ್ದು ನನ್ನ ತಂದೆ ಇನ್ನೂ ಕೂಡ ಬದುಕಿದ್ದಾರೆ, ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ, ಅವರು ಮೋಕ್ಷವನ್ನು ಕೇಳ್ತಾ ಇದ್ದಾರೆ ಅಂತೇಳಿ. ಆ ಒಂದು ಮಾತು 11 ಜನರ ಜೀವವನ್ನು ತೆಗೆದುಕೊಂಡಿತ್ತು. ಮನೋವಿಜ್ಞಾನ ಇನ್ನೊಂದು ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಲಲಿತ್ ನಂಬಿಕೆ ತಪ್ಪು ಅಂತೇಳಿ ನಿರ್ಧರಿಸಬಹುದು, ಆದರೆ ಅವರ ಡೈರಿಯಲ್ಲಿ ಬರೆದಿರುವಂತಹ ಮಾತುಗಳು ಮೊದಲೇ ಬರೆದಿದ್ರು ಒಂದೇ ಸಮಯಕ್ಕೆ ಒಂದೇ ರೀತಿಯಲ್ಲಿ ಅದೇ ಥರ ಮಾಡಬೇಕು ಅಂತೇಳಿ. ಇದನ್ನು ಇನ್ನೂವರೆಗೂ ಕೂಡ ವಿಜ್ಞಾನ ಪರಿಹಾರ ಮಾಡಿಲ್ಲ ಮತ್ತು ಇದಕ್ಕೆ ಉತ್ತರನೂ ಕೂಡ ಸರಿಯಾಗಿ ಕೊಟ್ಟಿಲ್ಲ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸರಿ ಅಂತೇಳಿ ನಾನು ನಿಮಗೇನೆ ಬಿಡ್ತೀನಿ. ನಾನು 3 ಥಿಯರಿ ಹೇಳ್ತೀನಿ. ಆ 3 ಥಿಯರಿಯನ್ನು ಅರ್ಥ ಮಾಡಿಕೊಂಡು ನೀವು ಎಷ್ಟರ ಮಟ್ಟಿಗೆ ನಿಜ, ಯಾವ ಥರ ಈ ಘಟನೆ ನಡೆದಿರಬಹುದು ಅಂತೇಳಿ ನೀವೇ ಜಡ್ಜ್ ಮಾಡಬಹುದು. ಥಿಯರಿ 1, ಮಾನಸಿಕ ಘಟನೆ. ಇದು ಸಂಪೂರ್ಣ ಶೇರ್ಡ್ ಸೈಕೋಟ್ರಿಕ್ ಘಟನೆ ಅಂತಲೇ ಹೇಳ್ಬೋದು. ಲಲಿತ್ ಅವರ ಒಂದು ಭ್ರಮೆಯಿಂದ ಇಡೀ ಕುಟುಂಬ ಅವರ ಭ್ರಮೆಗೆ ಒಳಗಾಗ್ತಾರೆ. ಅವರು ಹೇಳುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಅವರು ಯಾವ ಥರ ನಡ್ಕೋಬೇಕು ಅಂದ್ರಲ್ಲ ಅದೇ ಥರ ಇಡೀ ಕುಟುಂಬ ನಡೆದುಕೊಳ್ಳುತ್ತೆ. ಆಮೇಲೆ ಕೊನೆಗೆ ಎಲ್ಲರೂ ಕೂಡ ಶವವಾಗಿ ಸಾವನ್ನಪ್ತಾರೆ. ಪೊಲೀಸರು ಕೂಡ ಇದನ್ನೇ ವರದಿಯಾಗಿ ಮಾಡ್ತಾರೆ. ಬಟ್ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತೇಳಿ ಈ ಥಿಯರಿಯಲ್ಲಿ ಅವ್ರು ಯಾರು ಕೂಡ ಹೇಳೋದಿಲ್ಲ. ಥಿಯರಿ 2, ಆತ್ಮದ ಪ್ರಭಾವ. ಆಮೇಲೆ ಕೆಲವರು ಆ ಮನೆಯ ಸದಸ್ಯರು ಹೇಳ್ತಾ ಇದ್ರಂತೆ, ಇವರು ನಮ್ಮ ತಾತನ ನಮ್ಮ ತಂದೆ ಹತ್ರನೇ ಮಾತನಾಡ್ತಾ ಇದ್ದಾರೆ, ನಮ್ಮ ತಂದೆ ಏನು ಹೇಳ್ತಾ ಇದ್ರಲ್ಲ ಅದನ್ನೇ ಹೇಳ್ತಾ ಇದ್ರು ಅಂತ. ಆಮೇಲೆ ನಮ್ಮ ಭಾರತೀಯರ ಪ್ರಕಾರ, ನಮ್ಮ ಭಾರತೀಯ ನಂಬಿಕೆಯ ಪ್ರಕಾರ ಕೆಲವೊಂದು ಆತ್ಮಗಳು ಯಾರಿಗೆ ತುಂಬ ಪ್ರಿಯರಿರ್ತಾರಲ್ಲ ಅವರಿಗೆ ಕಾಣಿಸುತ್ತಂತೆ ಮತ್ತು ಅವರಿಗೆ ಅವರ ಆತ್ಮ ಅವರಿಗೋಸ್ಕರ ಎಳಿತಾ ಇರುತ್ತಂತೆ. ಸೊ ಇಲ್ಲೂ ಕೂಡ ಆ ಘಟನೆ ನಡೆದಿರಬಹುದು. ಮತ್ತೆ ಆ ಒಂದು ಘಟನೆ ಲಲಿತ್ ಭಾಟಿಯಾ ಅವರಿಗೆ ಅವರ ಕುಟುಂಬಕ್ಕೆ ದೊಡ್ಡ ಹಾನಿಯನ್ನು ಉಂಟು ಮಾಡಿದೆ. ಆ ಒಂದು ನಂಬಿಕೆ, ಆ ಒಂದು ಪದ ಮೋಕ್ಷ ಎಂಬ ಒಂದು ಪದ ಆ 11 ಜನರ ಬಲಿಯನ್ನು ಪಡೆದುಕೊಳ್ತು. ರಾತ್ರಿ 12 ಗಂಟೆ ನಂತರ ಯಾರು ಕೂಡ ಹೆದರಲಿಲ್ಲ. ಎಲ್ಲರ ಕಣ್ಣು ಮುಚ್ಚಿದ್ರು, ಕೈಯನ್ನು ಕಟ್ಟಿದ್ರು, ಅವರ ಕಾಲು ನೆಲಕ್ಕೆ ತಾಕಿತು, ನೇಣು ಹಾಕಿದ್ರು. ಬಟ್ ಯಾರು ಕೂಡ ತಪ್ಪಿಸ್ಕೊಳ್ಳಲು ಸಾಧ್ಯನೇ ಆಗಲಿಲ್ಲ. ಯಾಕೆ? ಮಕ್ಕಳಿದ್ರು, ಯಾರು ಕೂಡ ಕಿರ್ಚ್ಕೊಳ್ಳಿಲ್ಲ, ಯಾರು ಕೂಡ ಓಡಲಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಅಂದರೆ ಅವರಿಗೆ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ರಹಸ್ಯವಾಗಿರುವಂಥ ಶಕ್ತಿ ಅವರಿಗೆ ನಿಯಂತ್ರಣ ಮಾಡ್ತಾ ಇತ್ತ. ಥಿಯರಿ 3, ಮೂರನೆಯ ಶಕ್ತಿ. ಕೆಲವರು ಇನ್ನೂ ಒಂದು ಥಿಯರಿಯನ್ನು ಹೇಳ್ತಾರೆ. ಮನೆಯೊಳಗೆ ಸಿಕ್ಕಿರುವಂಥ ಎಲ್ಲ ಡೈರಿಗಳು ಒಂದೇ ಪ್ಯಾಟರ್ನಲ್ಲಿ ಇತ್ತು. ಯಾವ ರೀತಿ ನಿಲ್ಲಬೇಕು, ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ಮಾತನಾಡಬೇಕು, ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅಂತ ಹೇಳಿ. ಒಬ್ಬ ಮಾನಸಿಕ ಒತ್ತಡಕ್ಕೆ ಸಿಲುಕಿರುವಂಥ ವ್ಯಕ್ತಿ ಈ ಥರನೂ ಕೂಡ ಮಾಡ್ಬೋದಾ? ಇನ್ನೊಂದು ರಹಸ್ಯ ಏನಪ್ಪ ಅಂದರೆ, ಆ ಮನೆಯಲ್ಲಿ ಒಂದು CC ಕ್ಯಾಮ್ರಾ ಇತ್ತು. ಆ CC ಕ್ಯಾಮ್ರಾದಲ್ಲಿ ಒಂದು ನೆರಳು ಬಂದು ಹೋಗತ್ತಂತೆ ಮನೆ ಬಾಗಿಲ ಹತ್ರ. ಬಟ್ ಅದು ವರದಿ ಆಗಿಲ್ಲ. ಆ ಬೆಳಕು, ಆ ಒಂದು ನೆರಳು ಯಾರ್ದಂತೇಳಿ ಇನ್ನೂ ಕೂಡ ಸರ್ಚ್ ಮಾಡೋಕ್ಕಾಗಿಲ್ಲ. ಆಮೇಲೆ ಪೊಲೀಸರು ಕೂಡ ಅಲ್ಲಿ ಯಾವುದೇ ಥರದ ವ್ಯಕ್ತಿ ಬಂದಿಲ್ಲ ಅಂತಲೇ ವರದಿನ ಮಾಡಿತ್ತು. 3 ಥಿಯರಿಯನ್ನು ಹೇಳಿದೆ, 3 ಸತ್ಯವನ್ನು ಹೇಳಿದೆ. ಬಟ್ ಯಾವುದು ಸುಳ್ಳು ಯಾವುದು ನಿಜ ಅಂತೇಳಿ ನಾನು ನಿಮಗೆ ಬಿಡ್ತೀನಿ. ಅದನ್ನು ನೀವೇ ಡಿಸೈಡ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಆದರೆ ಸತ್ಯ ಮಾತ್ರ ಆ ಮನೆಯೊಳಗೆ ಇವಾಗಲೂ ಕೂಡ ಜೀವಂತವಾಗಿ ಉಳಿದಿದೆ. ಬುರಾರಿ ಘಟನೆ ಇಂದಿಗೂ ಕೂಡ ಭಾರತದ ಒಂದು ರಹಸ್ಯ ಘಟನೆ ಉಳಿದಿದೆ. 2018ರಲ್ಲಿ ಭಾಟಿಯಾ ಎಂಬ ಕುಟುಂಬದ ಜೊತೆ ನಡೆದಿರುವಂಥ ಈ ಘಟನೆ ಇಂದಿಗೂ ಕೂಡ ರಹಸ್ಯ ಆಗೇ ಉಳಿದಿದೆ. ಆದರೆ ಆ ಕುಟುಂಬದ ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ಕೂಡ ಹೇಳ್ತಾರೆ, ಅವ್ರು ಯಾರು ಕೂಡ ಸಾವನ್ನು ಬಯಸಲಿಲ್ಲ, ಅವ್ರು ಬಯಸಿದ್ದು ಮೋಕ್ಷ. ಬಟ್ ಇವೆರಡರ ನಡುವಿನ ವ್ಯತ್ಯಾಸ ನಾವು ಕಂಡುಹಿಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಒಂದು ಮನೆ 3 ತಲೆಮಾರು, ಒಬ್ಬ ಮನುಷ್ಯನ ನಂಬಿಕೆ 11 ಜನರ ಜೀವವನ್ನು ತೆಗೆದುಕೊಂಡಿದೆ. ನೀವು ಇದನ್ನು ನಂಬ್ತೀರಾ? ಅಥವಾ ಇದೊಂದು ಮಾನಸಿಕ ಘಟನೆನ, ಅಥವಾ ಯಾವುದೋ ಒಂದು ಶಕ್ತಿ ಅವರನ್ನು ನಿಯಂತ್ರಣ ಮಾಡ್ತಾ ಅಂತ, ಅಥವಾ ಇನ್ನೂ ಒಂದು ರಹಸ್ಯ ಅಲ್ಲಿ ಇದೆ ಅಂತೇಳಿ ನೀವೇನಾದ್ರು ನಂಬ್ತೀರಾ? ಆ ಮನೆ ಇನ್ನೂ ಕೂಡ ಅಲ್ಲೇ ಇದೆ, ಮನೆಗೆ ಬೀಗ ಹಾಕಿದ್ದಾರೆ, ಆ ಮನೆಯೊಳಗೆ ಯಾರು ಕೂಡ ಹೋಗೋದಿಲ್ಲ. ಬಟ್ ಆ ನೆರೆಹೊರೆಯ ಮನೆಯವರು ಹೇಳ್ತಾರೆ, ಇನ್ನೂ ಕೂಡ ರಾತ್ರಿ ಹೊತ್ತು ಆ ಮನೆಯಲ್ಲಿ ಒಂದು ದೀಪ ಉರಿಯುತ್ತೆ. ಅದು ಯಾವ ದೀಪ ಗೊತ್ತಿಲ್ಲ.
ಈ ಕತೆ ಕೇಳಿದ ಮೇಲೆ ನಿಮ್ಗೆ ಏನನ್ನು ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.